ಈ ಕೋವಿದಾರ ವೃಕ್ಷ ಯಾವುದು? ಇದು ರಾಮ ಮಂದಿರ ಧರ್ಮ ಧ್ವಜದಲ್ಲಿ ಯಾಕಿದೆ? ಈ ವೃಕ್ಷಕ್ಕೆ ಯಾಕೆ ಇಷ್ಟೊಂದು ಸ್ಥಾನಮಾನ ಕೊಡ್ತಾ ಇದ್ದಾರೆ? ಇದೆಲ್ಲ ಪ್ರಶ್ನೆಗಳು ನಿಮಗೂ ಕಾಡ್ತಾ ಇದೆಯಾ? ಬನ್ನಿ ಈ ವಿಶೇಷ ವೃಕ್ಷದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ಪರಿಸರ ಹಾಗೂ ವೃಕ್ಷಗಳಿಗೆ ವಿಶೇಷವಾದ ಸ್ಥಾನಮಾನವಿದೆ. ಪರಿಸರದ ಕಣಕಣದಲ್ಲೂ ದೇವರನ್ನ ಕಾಣೋ ಸಂಸ್ಕೃತಿ ನಮ್ಮದು. ನವೆಂಬರ್ 25ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧರ್ಮಧ್ವಜವನ್ನ ಅನಾವರಣ ಮಾಡಿದ ನಂತರ ಅದರಲ್ಲಿರುವ ಚಿಹ್ನೆಗಳ ಮೇಲೆ ಎಲ್ಲರೂ ಈಗ ಆಸಕ್ತಿ ಮೂಡ್ತಾ ಇದೆ. ಧರ್ಮಧ್ವಜದಲ್ಲಿ ಹಿಂದೂ ಧರ್ಮದ ಪ್ರತೀಕವಾಗಿ ಓಂ ಚಿಹ್ನೆ ಇದ್ರೆ, ಶ್ರೀರಾಮರ ಸೂರ್ಯವಂಶದ ಪ್ರತೀಕವಾಗಿ ಸೂರ್ಯನ ಚಿಹ್ನೆ ಇದೆ. ಜೊತೆಗೆ ಒಂದು ವೃಕ್ಷದ ಚಿಹ್ನೆ ಸಹ ಇದೆ. ಇದು ಹೆಚ್ಚಿನ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ವೃಕ್ಷದ ಹೆಸರು ಕೋವಿದಾರ ವೃಕ್ಷ. ಕನ್ನಡದಲ್ಲಿ ಕೆಂಪು ಮಂದಾರ, ವನಸಂಪಿಗೆ ಅಂತ ಕೂಡ ಕರೀತಾರೆ. ತ್ರೇತಾಯುಗದ ಕಾಲದಲ್ಲಿ ಶ್ರೀರಾಮ ರಾಜ್ಯದಲ್ಲಿ ರಾಜವೃಕ್ಷವಾಗಿತ್ತು ಈ ಕೋವಿದಾರ ವೃಕ್ಷ. ಜಗತ್ತಿನ ಮೊದಲ ಹೈಬ್ರಿಡೈಸ್ಡ್ ಅಂದ್ರೆ 2 ತಳಿಗಳ ಮಿಶ್ರಣದಿಂದ ಮಾಡಿರುವ ವೃಕ್ಷವಿದು. ಕಶ್ಯಪ ಮುನಿಗಳು ಯುಗಗಳ ಹಿಂದೆಯೇ ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಮಂದಾರ ಹಾಗೂ ಪಾರಿಜಾತ ವೃಕ್ಷಗಳನ್ನ ಹೈಬ್ರಿಡೈಸೇಷನ್ ಮೆಥಡ್ ಮೂಲಕ ಹೊಸದೊಂದು ಕೋವಿದಾರ ವೃಕ್ಷ ಜಾತಿಯನ್ನ ಸೃಷ್ಟಿ ಮಾಡಿದ್ದಾರೆ. ನಂತರ ಈ ವೃಕ್ಷ ತನ್ನ ವಿಶೇಷ ಗುಣಗಳಿಂದ ಇಕ್ಷ್ವಾಕು ಸಾಮ್ರಾಜ್ಯದ ರಾಜವೃಕ್ಷವಾಗಿ ಶ್ರೀರಾಮನ ಕಾಲದಲ್ಲಿ ಧ್ವಜದಲ್ಲಿ ಒಂದು ಸ್ಥಾನ ಪಡೆಯಿತು. ಈ ಮರಕ್ಕೆ ಆಯುರ್ವೇದದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಮರದ ಪ್ರತಿಯೊಂದು ಭಾಗವೂ ಔಷಧಿಯ ಗುಣಗಳನ್ನು ಹೊಂದಿದೆ. ಅಜೀರ್ಣ, ಚರ್ಮರೋಗ, ಮಧುಮೇಹ, ಸಂತಾನೋತ್ಪತ್ತಿ ಇತರೆ ಹಲವು ಕಾಯಿಲೆಗಳಿಗೆ ಈ ಮರ ಔಷಧಿಯಂತೆ ಕೆಲಸ ಮಾಡುತ್ತೆ. ಈ ವೃಕ್ಷಕ್ಕೆ ಈ ರೀತಿ ಗುಣಗಳು ಇರೋದ್ರಿಂದ ಇರಬೇಕು ಪ್ರಭು ಶ್ರೀರಾಮರು ಈ ಮರವನ್ನ ತಮ್ಮ ರಾಜ್ಯ ವೃಕ್ಷವನ್ನಾಗಿ ಮಾಡಿ ತಮ್ಮ ಸಾಮ್ರಾಜ್ಯದ ಧ್ವಜದಲ್ಲಿ ಈ ವೃಕ್ಷಕ್ಕೊಂದು ಸ್ಥಾನವನ್ನು ಕೊಟ್ಟಿದ್ರು. ಬರೀ ಇತಿಹಾಸನ ಆಧಾರವಾಗಿ ಇಟ್ಕೊಂಡು ನಾನು ಈ ವಿಷಯವನ್ನ ಹೇಳ್ತಾ ಇಲ್ಲ. ಈಗಿನ ವಿಜ್ಞಾನಿಗಳು ಕೂಡ ಈ ಸಂಶೋಧನೆ ನಡೆಸಿ ಈ ವೃಕ್ಷ ತ್ರೇತಾಯುಗ ಕಾಲದ್ದು ಎಂದು ಖಚಿತಪಡಿಸಿದ್ದಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಜ್ಞಾನಿಗಳಾದ ಪ್ರೊಫೆಸರ್ ಜ್ಞಾನೇಶ್ವರ್ ಚೌಬೆ ಮತ್ತು ಪ್ರೊಫೆಸರ್ ಅಭಿಷೇಕ್ ದ್ವಿವೇದಿ ತಂಡ ಈ ವೃಕ್ಷದ ಜೆನೆಟಿಕಲ್ ಸಂಶೋಧನೆ ನಡೆಸಿ ಈ ವೃಕ್ಷ ಯುಗಗಳಷ್ಟು ಹಳೆಯದು ಎಂದು ಖಚಿತಪಡಿಸಿದ್ದಾರೆ. ಒಂದು ವೃಕ್ಷವನ್ನ ತಮ್ಮ ರಾಜ್ಯದ ವೃಕ್ಷವನ್ನಾಗಿ ಮಾಡಿ ಅದಕ್ಕೆ ತಮ್ಮ ಸಾಮ್ರಾಜ್ಯದ ಧ್ವಜದಲ್ಲಿ ಸೇರಿಸಿದ್ದಾರೆ ಅಂದ್ರೆ ಆಗಿನ ಕಾಲದವರು ಪರಿಸರ ಹಾಗೂ ವೃಕ್ಷಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂತ ಇದರಿಂದ ತಿಳಿಯುತ್ತೆ. ಇದೇ ರೀತಿ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಈ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.